ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವಾಡಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಪದ್ಮಾಸನದಲ್ಲಿ ಕುಳಿತಿರೋ ಥರ ಸೀರೆ ಉಡಿಸೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ ಈ ಥರ ನೀವು ಸೀರೆ ಫೋಲ್ಡಿಂಗ್ ಮಾಡಿಕೊಂಡ್ರೆ ಈ ಥರ ಪದ್ಮಾಸನದಲ್ಲಿ ಕುಳಿತಿರೋರ ಥರ ನೀವು ಸೀರೆಯನ್ನು ವರಮಹಾಲಕ್ಷ್ಮಿಗೆ ಉಡಿಸ್ಬೋದು ಅಂತ ಹೇಳ್ತಾ, ನಾನಿಲ್ಲಿ ಕ್ರೀಮ್ ಕಲರು ಪಿಂಕ್ ಬಾರ್ಡ್ರ್ ಇರೋ ಸೀರೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಈ ಥರ ಉಡಿಸ್ಲಿಕ್ಕೆ ಈ ಥರ ಚಿಕ್ಕ ಬಾರ್ಡ್ರ್ ಇರೋ ಸೀರೆ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಪಲ್ಲು ಕಡೆಯಿಂದ ನಾನಿಲ್ಲಿ ಸೀರೆ ಪೂರ್ತಿ ಹಾಫ್ ಫೋಲ್ಡಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೀರೆ ಪೂರ್ತಿ ನೀವು ಹಾಫ್ ಫೋಲ್ಡಾಗಿ ಮಾಡಿಕೊಂಡು ಸೇಫ್ಟಿ ಪಿನ್ ಹಾಕಿದರೆ ಸೀರೆ ಮಡಚುವಾಗ ನಿಮಗೆ ತೊಂದರೆ ಆಗಲ್ಲ. ಆದ್ದರಿಂದ ಫಸ್ಟು ನೀವು ಈ ಸೀರೆ ಪೂರ್ತಿ ಈ ರೀತಿ ಹಾಫ್ ಫೋಲ್ಡನ್ನಾಗಿ ಮಾಡಿಕೊಂಡು 2 ಅಂಚನ್ನು ಹಿಡಿದು ಇಲ್ಲಿ ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೊಳ್ಳಿ. ಸೀರೆ ಪೂರ್ತಿ ಆಗೋ ತನಕ ಅಂದರೆ ನಿಮಗೆ 3ರಿಂದ 4 ಹತ್ರ ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೋಬೋದು. ನೋಡಿ ಇಲ್ಲಿ 1.5 ಮೀಟರ್ನಷ್ಟು ಅಥವಾ 1 ಮೀಟರ್ನಷ್ಟು ಬಿಟ್ಟು ಮತ್ತೊಂದು ಹತ್ರ ನಾನಿಲ್ಲಿ ಸೇಫ್ಟಿ ಪಿನ್ನನ್ನು ಹಾಕ್ತಾ ಇದ್ದೀನಿ. ಹಾಗೆ ಮತ್ತೆ 1.5 ಮೀಟರ್ನಷ್ಟು ಬಿಟ್ಟು ಮತ್ತೊಂದು ಹತ್ರ ನಾನು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೊಂಡ ನಂತರ ಲಾಸ್ಟಿಗೆ ಮತ್ತೊಂದು ಹತ್ರ ನಾನು 4 ಹತ್ರ ನಾನು ಟೋಟಲಾಗಿ ಸೇಫ್ಟಿ ಪಿನ್ನಿಂದ ಲಾಕ್ ಮಾಡಿದ್ದೀನಿ. ನಾನೀಗ 1.5 ಮೀಟರ್ನಷ್ಟು ಸೆರಗಿನ ಕಡೆಯಿಂದ ಮತ್ತು 1.5 ಮೀಟರ್ನಷ್ಟು ಉಡುಪದ್ರ ಕಡೆಯಿಂದ ಬಿಟ್ಟು ಹಾಫ್ ಫೋಲ್ಡನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಉಡುಪದ್ರ ಕಡೆಯಿಂದ 1.5 ಮೀಟರ್ನಷ್ಟು ಬಿಟ್ಟು ನಾನೀಗ ನೇರಿಗೆಗಳನ್ನು ಮಾಡ್ತಾ ಇದ್ದೀನಿ. ನೋಡಿ 3ರಿಂದ 4 ಇಂಚು ಅಗಲ ಬರೋ ಥರ 4 ಪಟ್ಟು ಅಗಲ ಬರೋ ಥರ ಈ ರೀತಿ ನೀಟಾಗಿ ಚಿಕ್ಕದಾಗಿ ನೆರಿಗೆಗಳನ್ನು ಮಾಡ್ಕೊಳ್ಳಿ. ನಾವು ಮೊದಲೇ ಸೇಫ್ಟಿ ಪಿನ್ ಹಾಕಿರೋದ್ರಿಂದ ಸೀರೆಯಲ್ಲಿ ಕಾಡಿಸಲ್ಲ, ತುಂಬ ನೀಟಾಗಿ ನೇರಿಗೆಗಳು ಬರ್ತಾ ಇದೆ. ನೋಡಿ ಇಷ್ಟಾದಮೇಲೆ ನೀವು ಒಂದು ಸಾರಿ ಕೈಯಿಂದ ನೀಟಾಗಿ ನೀವು ಮಡಚಿ ಸೇಫ್ಟಿ ಬಟ್ಟೆ ಕ್ಲಿಪ್ಪಿಂದ ಲಾಕ್ ಮಾಡ್ಕೋಬೋದು. ಅಥವಾ ಸೀರೆ ಚೆನ್ನಾಗಿ ಕೂಡ್ತಾ ಇದೆ ಅಂದರೆ ಹಾಗೆ ನೀವು ನೇರಿಗೆಗಳನ್ನು ಮಾಡ್ತಾ ಹೋಗ್ಬೋದು. ನಾನಿಲ್ಲಿ 10ರಿಂದ 12 ನೇರಿಗೆಗಳನ್ನು ಮಾಡಿಕೊಂಡು ಕೈಯಿಂದ ಒಂದು ಸಾರಿ ನೀಟಾಗಿ ಜೋಡಿಸ್ಕೊತೀನಿ. ಈ ರೀತಿ ನೀಟಾಗಿ ಜೋಡಿಸ್ಕೊಂಡೇ ನೀವು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಈಗ ಸೊಂಟದ ಭಾಗದಲ್ಲಿ ನಾನು ಜೋಡಿಸ್ಕೊಂಡ ನಂತರ ಈಗ ಕೆಳಗೆ ನೇರಿಗೆ ಭಾಗದಲ್ಲಿ ನಾನು ನೇರಿಗೆಗಳನ್ನು ಜೋಡಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಒಂದು ಸಾರಿ ನೀಟಾಗಿ ಕೈಯಿಂದ ನೀವು ಜೋಡಿಸ್ಕೊಳ್ಳೇಬೇಕು, ಅಂದರೆ ಸೀರೆ ನೀಟಾಗಿ ಕೂಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನೇರಿಗೆ ಬಂದಿದೆ, ನಿಮಗೆ ಕಾಣ್ತಾ ಇರ್ಬೋದು. ತುಂಬ ಚೆನ್ನಾಗಿ ನೀಟಾಗಿ ಸ್ಮೂತಾಗಿ ನೆರಿಗೆಗಳು ಕೂತಿದ್ದಾವೆ. ಈಗ ನಾನು ಇದಕ್ಕೆ ಬಟ್ಟೆ ಕ್ಲಿಪ್ಪಿಂದ ಎಲ್ಲ ಜೋಡಿಸ್ಕೊಂಡ ನಂತರ ಬಟ್ಟೆ ಕ್ಲಿಪ್ಪನ್ನು ಹಾಕ್ತಿದ್ದೀನಿ. ನೋಡಿ ಇಷ್ಟಾದಮೇಲೆ ನಾನು ಸೆರಗಿನ ಹತ್ರ ನೇರಿಗೆಗಳನ್ನು ಮಾಡ್ತಾ ಇದ್ದೀನಿ. ಸೆರಗ್ ಪೋರ್ಷನ್ ಹತ್ರ ನೀವು 3ರಿಂದ 4 ನೇರಿಗೆಗಳನ್ನು ಚಿಕ್ಕದಾಗಿರೋ ನೇರಿಗೆಗಳನ್ನು ಮಾಡ್ಕೊಳ್ಳಿ. 4ರಿಂದ 5 ನೇರಿಗೆ ಮಾತ್ರ ಇಲ್ಲಿ ಕೂಡ್ತವೆ ನಮಗೆ. ನೋಡಿ ಇಷ್ಟಾದಮೇಲೆ ಒಂದು ಸಾರಿ ಕೈಯಿಂದ ನೀಟಾಗಿ ತಿದ್ದಿ ಹಾಗೆ ಮತ್ತೆ ಜೋಡಿಸ್ಕೊಂಡು ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಳಿ. ಮತ್ತು ಅದರಿಂದನೇ 1.5 ಮೀಟರ್ನಷ್ಟು ಅಥವಾ 1 ಮೀಟರ್ನಷ್ಟು ಬಿಟ್ಟ ಮೇಲೆ ಮತ್ತೆ ನೇರಿಗೆಗಳನ್ನು ಅದೇ ರೀತಿ ಜೋಡಿಸ್ಕೊಂಡು ಸೇಮ್ ಫೋಲ್ಡಿಂಗನ್ನು ನೀಟಾಗಿ ಒಂದು ಸಾರಿ ಕೈಯಿಂದ ತಿದ್ದಿ ಮತ್ತೊಂದು ಹತ್ರ ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಳಿ. ನೋಡಿ ಇಷ್ಟಾದಮೇಲೆ ಈ ರೀತಿ ಮಡಚಿ ಮಧ್ಯದ ಫೋಲ್ಡಿಂಗ್ ಹತ್ರ ಇಟ್ಟು ಮತ್ತೆ ಉಡುಪದ್ರ ಹತ್ರ ನೀವು ಚಿಕ್ಕದಾಗಿ ಫೋಲ್ಡಿಂಗನ್ನು ಮಾಡ್ಕೊಳ್ಳಿ. ನೋಡಿ ಇವಾಗ ಇಲ್ಲೂ ಸಹ ಚಿಕ್ಕದಾಗಿ ನಾನು ನೇರಿಗೆಗಳನ್ನು ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಚಿಕ್ಕದಾಗಿ 4ರಿಂದ 5 ಫೋಲ್ಡಿಂಗನ್ನು ಮಾಡ್ಕೊಂಡ ನಂತರ ಕೈಯಿಂದ ಒಂದು ಸಾರಿ ನೀಟಾಗಿ ತಿದ್ದಿ ಅಂಚಿಗೆ ನೀವು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೊಳ್ಳಿ. ಹಾಗೆ 1.5 ಮೀಟರ್ನಷ್ಟು ಬಿಟ್ಟು ಮತ್ತೊಂದು ಹತ್ರ ಸೇಫ್ಟಿ ಪಿನ್ ಹತ್ರ ಇಲ್ಲಿ ನೋಡಿ 1.5 ಮೀಟರ್ನಷ್ಟು ಬಿಟ್ಟು ಮತ್ತು ಅದೇ ನೇರಿಗೆಯನ್ನು ಅದೇ ಥರ ನೀಟಾಗಿ ಜೋಡಿಸ್ಕೊಂಡು ಕೈಯಿಂದ ಒಂದು ಸಾರಿ ನೀಟ್ ಮಾಡಿಕೊಂಡು ಇಲ್ಲಿ ಒಂದು ಸೇಫ್ಟಿ ಪಿನ್ನನ್ನು ಹಾಕಿ ಇಷ್ಟಾದರೆ ನಿಮಗೆ ಫೋಲ್ಡಿಂಗ್ ಆದಾಗೇ ಇದಕ್ಕೆ ನಿಮಗೆ 2ರಿಂದ 3 ನಿಮಿಷ ಅಷ್ಟೇ ಸಾಕು. ನೋಡಿ ಈಗ ಬಿಂದಿಗೆಗೆ ಸೀರೆಯನ್ನು ಉಡಿಸೋಣ. ಸೀರೆ ಫೋಲ್ಡಿಂಗ್ ಅಂತೂ ಕಂಪ್ಲೀಟಾಗಿ ಮುಗಿದಿದೆ. ಇವಾಗ
ನಾನಿಲ್ಲಿ ಒಂದು ಪ್ಲೇಟಿಗೆ ಅಕ್ಕಿಯನ್ನು ತುಂಬಿಟ್ಟು ಅದರ ಮೇಲೆ ಅಕ್ಕಿ ತುಂಬಿದ ಸ್ಟೀಲಿನ ಬಿಂದಿಗೆ ಇಟ್ಟು ಅದಕ್ಕೆ ಡಬಲ್ ಗಮ್ಮನ್ನು ಹಚ್ತಾ ಇದ್ದೀನಿ. ಡಬಲ್ ಗಮ್ ಟಿಕ್ಸೋನ ಹಚ್ತಾ ಇದ್ದೀನಿ. ಈಗ ನಾನು ಸೀರೆಯನ್ನು ಉಡಿಸ್ಲಿಕ್ಕೆ ಒಂದು ಲಡಿಯನ್ನು ತಗೊಂಡಿದ್ದೀನಿ, ಒಂದು ಟ್ಯಾಗನ್ನು ತಗೊಂಡು, ಒಂದು ಕಸಿಯನ್ನು ತಗೊಂಡು ಅದಕ್ಕೆ 4 ಬಟ್ನಷ್ಟು ಒಳಗೆ ಹಾಕಿ ಬಿಂದಿಗೆ ಕಂಠಕ್ಕೆ ಸ್ವಲ್ಪ ಲೂಸಾಗಿ ಕಟ್ಟಿ ಇಲ್ಲಿ ಕಂಠದ ಹತ್ರ ನೀರಿಗೆಯನ್ನು ಹರುತ್ತಾ ಇದ್ದೀನಿ. ನೀವು ಸೆರಗಿನ ಪೋರ್ಷನ್ನು ಬಲಕ್ಕೆ ಬರೋ ಥರ ಹಾಕ್ಕೊಳ್ಳಿ. ಈಗ ಅದ್ರ ಮೇಲೆ ನಾನು ಇನ್ನೊಂದು ಚಿಕ್ಕ ಬಿಂದಿಗೆಯನ್ನು ಇಡ್ತಾ ಇದ್ದೀನಿ. ಈಗ ಎಡದಿಂದ ಬಲಕ್ಕೆ ಸೆರಗಿನ ಪೋರ್ಷನ್ ಬರೋ ಥರ ಹಾಕ್ಕೊಳ್ಳಿ. ನಂತರ ಇನ್ನೊಂದು ಪೋರ್ಷನ್ನು ಸಹ ಬಲದಿಂದ ಎಡಕ್ಕೆ ಹಾಕ್ಕೊಳ್ಳಿ. ಇಷ್ಟಾದ ನಂತರ ನೀವು ಇದಕ್ಕೆ ಸೊಂಟಕ್ಕೆ ಒಂದು ಪಟ್ಟಿಯನ್ನು ಕಟ್ಕೊಳ್ಳಿ. ಅಂದರೆ ನಿಮಗೆ ನೀರಿಗೆ ಕರೆಕ್ಟಾಗಿ ಕೂಡುತ್ತೆ. ಮೇಲಿನ ಬಿಂದಿಗೆ ಕಟ್ಟಿದ ಕೋಲು ಆ ಕಡೆ ಈ ಕಡೆ ಸ್ವಲ್ಪ ಕಾಣ್ತಿರುತ್ತಲ್ಲ, ಪಿನ್ನಿಂದ ಅದನ್ನು ಅಗಲ ಮಾಡಿ ಕಾಣದೇ ಇರೋ ಥರ ಮಾಡಿ. ಇಲ್ಲೇನಾದರೂ ನಿಮಗೆ ಬಿಂದಿಗೆ ಕಾಣ್ತಾ ಐತಪ್ಪ ಅಂದರೆ ಒಂದು ಗುಂಡು ಪಿನ್ನಿಂದ ನೀವು ಲಾಕನ್ನು ಮಾಡ್ಕೊಳ್ಳಿ. ನೋಡಿ, ಕೋಲನ್ನು ಕವರ್ ಮಾಡ್ಕೊಳ್ಳಿ. ಈಗ ಈ ರೀತಿ ಮೊದಲನೇ ನೀರಿಗೆಗಳನ್ನು ಹಿಡಿದು ಒಂದು ಗುಂಡು ಪಿನ್ನಿನ ಸಹಾಯದಿಂದ ಬಿಂದಿಗೆ ಕಾಣದೇ ಇರೋ ರೀತಿ ನಾಟನ್ನು ಗುಂಡು ಪಿನ್ನನ್ನು ಹಾಕ್ಕೊಳ್ಳಿ. ನಂತರ ನಾನಿಲ್ಲಿ 2 ವೇಸ್ಟ್ ಬ್ಲೌಸ್ ಪೀಸನ್ನು ತಗೊಂಡು ಅದನ್ನು ಮಡಿಕೆ ಬಿಚ್ಚಿ ಈ ಥರ ನಾನು ಮಡಚಿ ಈ ಕೆಳಗಿನ ಸೀರೆ ಪದರಿನ ಒಳಗೆ ಸೇರಿಸ್ತಾ ಇದ್ದೀನಿ. ಈ ರೀತಿ ಸೇರಿಸೋದ್ರಿಂದ ವರಮಹಾಲಕ್ಷ್ಮಿ ಕುಳಿತಿರೋ ಥರ ನಿಮಗೆ ವಿಡಿಯೋ ಕಾಣುತ್ತೆ. ಈಗ ಈ ಸೈಡೂ ಸಹ ಮತ್ತೊಂದು ಬ್ಲೌಸ್ ಪೀಸನ್ನು ಈ ರೀತಿ ಮಡಚಿ ಒಳಗಿನ ಪದರಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸಿದಾದ್ಮೇಲೆ ಈಗ ನೆರಿಗೆಗಳನ್ನು ಈ ರೀತಿ ಕವರ್ ಮಾಡಿಕೊಂಡ್ರೆ ಎರಡೂ ಸೈಡೂ ಒಂದೇ ಥರ ನಿಮಗೆ ಕಂಡುಬರುತ್ತೆ. ನೋಡಿ ಇಷ್ಟು ಮಾಡಿಕೊಂಡು ಈಗ ಮುಂದಿನ ನೀರಿಗೆಗಳನ್ನು ನೀಟಾಗಿ ಜೋಡಿಸ್ಕೊಂಡಾದ್ಮೇಲೆ ಕಾಯಿ ಇಟ್ಟು ಮುಖಪದ್ಮ ಇಟ್ಟು ಚಕ್ರ ಹಾಕಿ ಈಗ ಸರಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ಈಗ ಹೂವಿನ ಮಾಲೆಯನ್ನು ಸಹ ಹಾಕಿದ ನಂತರ ಫೈನಲ್ಲಾಗಿ ಈ ಥರ